ಹೇ ಪಿಂಕ್ ಕಲರ್ 7 ಇಯರ್ಸ್ ಕಂಪ್ಲೀಟ್ ಆಗಿ 8 ಇಯರ್ಸ್ಗೆ ಬೀಳ್ತಾ ಇದೆ. ತುಂಬ ಹ್ಯಾಪಿ ಆನಿವರ್ಸರಿ. ಪಿಂಕ್ ಸ್ವೀಟ್ ಲಡ್ಡು. ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಭಾರ್ಗವಿ ವ್ಲಾಗ್ಸ್. ಫ್ರೆಂಡ್ಸ್, ಇದು ಬಂದು ನಮ್ಮ ಆನಿವರ್ಸರಿ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಬಂದು ಇವಾಗ ನಮ್ಮ ಮನೆ ಹತ್ರನೇ ಇರುವ ಗಣೇಶನ ದೇವಸ್ಥಾನಕ್ಕಂತೂ ಹೋಗ್ತಾ ಇದೀವಿ ಫ್ರೆಂಡ್ಸ್. ತುಂಬಾ ದಿನಗಳಿಂದ ಅನ್ಕೊಳ್ತಾ ಇದ್ವಿ ಗಣೇಶನ್ಗೆ ಬೆಣ್ಣೆ ಅಲಂಕಾರ ಮಾಡಿಸ್ಬೇಕು ಅಂತೇಳಿ. ಬಟ್ ಯಾಕೋ ಟೈಮೇ ಕೂಡ ಬರ್ತಾ ಇರಲಿಲ್ಲ. ಬಟ್ ಇವಾಗ ಹೋಗಿ ಕೇಳಿದ್ವಿ, ಬೆಣ್ಣೆ ಅಲಂಕಾರ ಮಾಡಿಸ್ಬೇಕು ಆಗುತ್ತಾ ಅಂತೇಳಿ. ಅವ್ರು ಇದ್ಕೊಂಡು ಬುಧವಾರ ಇಲ್ಲ ಅಂದ್ರೆ ಗುರುವಾರ ಮಾಡಿಸಿ ಅಂತ ಹೇಳಿದ್ರು. ಆದ್ರಿಂದ ನಾವಿದ್ಕೊಂಡು ಗುರುವಾರನೇ ಪ್ಲಾನ್ ಮಾಡ್ಕೊಂಡು ಬೆಣ್ಣೆ ಅಲಂಕಾರಕ್ಕೆಲ್ಲ ಮಾಡಿಸಿದ್ವಿ ಫ್ರೆಂಡ್ಸ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು. ಇನ್ನ ಬೆಳಗ್ಗೆನೆ ನಾನು ನಮ್ಮ ಹಸ್ಬೆಂಡ್ ಇಬ್ರು ಹೋಗಿ ದೇವಸ್ಥಾನಕ್ಕೆ ನಮಸ್ಕಾರ ಹಾಕೊಂಡ್ ಬಂದ್ವಿ. ಮಕ್ಕಳನ್ನ ಕರ್ಕೊಂಡು ಹೋಗಿರ್ಲಿಲ್ಲ, ಯಾಕಂದ್ರೆ ಅವರು ಸ್ಕೂಲ್ಗೆ ಹೋಗಿದ್ರಲ್ವಾ, ಅದರಿಂದ ಕರ್ಕೊಂಡು ಹೋಗೋದಕ್ಕಾಗಿಲ್ಲ. ಇನ್ನು ಸಂಜೆ ಆಗಿ ಫ್ಯಾಮಿಲಿ ಎಲ್ಲ ಬಂದಿದ್ವಿ ದೇವಸ್ಥಾನಕ್ಕೆ. हे पिंक कलर पापा पिंक कलर आया. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಭಾರ್ಗವಿ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಮ್ಮ ಮದುವೆ ಆ್ಯನಿವರ್ಸರಿ. 7 ಇಯರ್ಸ್ ಕಂಪ್ಲೀಟ್ ಆಗಿ 8 ಇಯರ್ಸ್ಗೆ ಬೀಳ್ತಾ ಇದೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಫ್ರೆಂಡ್ಸ್ ಹೇಳ್ಕೊಳ್ಳೋದಕ್ಕೆ. ಯಾವಾಗ್ಲೂ ಒಂದು ಫೋಟೋ ಆಗಿಬಿಟ್ಟು ಬರೀ ಆ್ಯನಿವರ್ಸರಿ ಅಂತೇಳಿ ಒಂದು ಕೊಟೇಶನ್ ಏನಾದರೂ ಹಾಕ್ಕೊಳ್ಬಿಡ್ತಾ ಇದ್ದೆ. ಬಟ್ ಫಸ್ಟ್ ಟೈಮ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀವಿ ಈ ವಿಡಿಯೋ ಅನ್ನೋದು. ಇವತ್ತು ಏನೇನಾಗುತ್ತೆ, ಏನೇನು ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋ ಫೀಲ್, ಇದು ಮೆಮೊರಿ ಥರ ನಮಗೆ ಉಳಿಬೇಕು ಅಂತೇಳ್ಬಿಟ್ಟು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆ್ಯಂಡ್ ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಬಿಟ್ಟೆ. ಮಕ್ಳಿಗೂ ಸ್ಕೂಲಿಗೆ ಕಳಿಸ್ಬಿಟ್ಟೆ. ಬರೀ ಇವತ್ತು ನನ್ನ ಮಗಳಿಗೆ ಮಾತ್ರ ಸ್ಕೂಲಿಗೆ ಕಳಿಸಿದ್ದೀನಿ, ನನ್ನ ಮಗನಿಗೇನು ಕಳಿಸ್ಲಿಲ್ಲ. ಆ್ಯಂಡ್ ಇವತ್ತು November 14th ಚಿಲ್ಡ್ರನ್ಸ್ ಡೇ. ಅದರಿಂದ ನನ್ನ ಮಗಳಿಗೆ ಒಬ್ಬಳಿಗೆ ಕಳಿಸ್ದೆ. ನನ್ನ ಮಗ ಮನೆಯಲ್ಲೇ ಇದ್ದಾನೆ, ಅವ್ನು ಹೋಗಲ್ಲ ಅಂತೇಳಿ ಹಠ ಮಾಡ್ತಾ. ಇವತ್ತು ಯಾಕೋ ಡೈಲಿ ಹೋಗ್ತಾ ಇರೋನು, ಇವತ್ತು ಹೋಗಲ್ಲ ಮಮ್ಮಿ ಅಂತ ಹಠ ಮಾಡ್ತಾ ಇದ್ದ. ಅದರಿಂದ ಸರಿ ಅಂತ ಹೇಳ್ಬಿಟ್ಟು ಅವ್ನ ಮನೆಯಲ್ಲೇ ಇರಿಸ್ಕೊಂಡಿದ್ದೀವಿ. ಇವಾಗ ಟೈಮ್ ಬಂದು 11:30 ಆಗಿದೆ ಫ್ರೆಂಡ್ಸ್. ಇವಾಗ ಸ್ವಲ್ಪ ಹೊತ್ತಾಯಿತು ಪೂಜೆ ಎಲ್ಲ ಮುಗಿಸಿ. ಇವಾಗ ತಿಂಡಿ ಮಾಡಬೇಕು. ಏನು ಮಾಡಿದ್ದೀವಿ ಅಂತೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಬೆಳಗ್ಗೆನೇ ಸಾಂಬಾರೆಲ್ಲ ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿ, ದೋಸೆಗೆ ಕಾಳು ಸಾಂಬಾರು ರೆಡಿಯಾಗಿದೆ. ಇವತ್ತಿನ ತಿಂಡಿಗೆ ಇದೆ ನಾವು ಮಾಡಿರೋದು. ಇನ್ನು ನಾನು ತಿಂಡಿ ಎಲ್ಲ ಮುಗಿಸಿ ಸ್ಕೂಲ್ ಹತ್ರ ಅಂತೂ ಬಂದೆ ಫ್ರೆಂಡ್ಸ್, ಶಿಕ್ಷಕನ ಕರ್ಕೊಂಡು ಹೋಗ್ಬೇಕು ಅಂತೇಳಿ. ಇನ್ನು ನನ್ನ ಮಗನು ಸ್ಕೂಲ್ಗೆ ಹೋಗಿರ್ಲಲ್ವಾ, ಅದರಿಂದ ಅವನು ಆಟ ಆಡ್ಕೊಂಡು ನಿಂತ್ಕೊಂಡು ಬಿಟ್ಟಿದ್ದಾನೆ ಅವಳ ಜೊತೆ. ನನ್ನ ಮಗನಿಗಂತೂ ಇಲ್ಲಿ ಮರಳಿರೋದ್ರಿಂದ ಮರಳಲ್ಲಿ ಆಟ ಆಡಬೇಕು, ಎಲ್ಲದರಲ್ಲೂ ಆಟ ಆಡಬೇಕು ಅಂತ ತುಂಬಾ ಇಷ್ಟಪಡ್ತಾನೆ. ಎಷ್ಟು ಸಲ ಕೇಳ್ತಾನೋ ಅವ್ನು ಸ್ಕೂಲ್ ಹತ್ರ ಹೋದ್ರೆ, ಸ್ಕೂಲ್ ಹತ್ರ ಹೋಗೋಣ ಅಕ್ಕ, ಸ್ಕೂಲ್ ಹತ್ರ ಹೋಗೋಣ ಅಂತೇಳಿ ಹೇಳ್ತಾನೆ ಇರ್ತಾನೆ. ಬಟ್ ಇಶಿಕಾಗಿ 12 ಗಂಟೆಗೆ ಬಿಡೋದ್ರಿಂದ ಅವಳನ್ನ ಕರ್ಕೊಂಡು ಅವ್ನ ಸ್ಕೂಲ್ ಹತ್ರ ಹೋಗ್ತೀವಿ, ಒಂದೇ ಸಲ ಕರ್ಕೊಂಡು ಬರೋಣ ಅಂತೇಳಿ. ಬಟ್ ಅವ್ನಿಗೆ ಆಟ ಆಡೋದಕ್ಕೆ ಎಲ್ಲ ಆಗೋದಿಲ್ಲ. ಬಟ್ ಇವತ್ತು ಹೆಂಗಿದ್ರು ರಜಾ ಇತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಕೂಲ್ ಹತ್ರ ಕರ್ಕೊಂಡು ಬಂದಿದ್ದೀನಿ. ಸಾಲು గలీజుంటుంది. పెయింట్రా ఎప్పుడు
ಇನ್ನು ಮಕ್ಕಳನ್ನಿಬ್ಬರನ್ನೂ ಸ್ಕೂಲಿಂದ ಕರ್ಕೊಂಡು ಬಂದೆ ಫ್ರೆಂಡ್ಸ್. ಕೈಕಾಲು ಮುಖ ತೊಳ್ಸಿ ಇನ್ನು ಅವ್ರಿಗೇನಾದ್ರೂ ತಿನ್ನೋದಕ್ಕೆ ಕೊಟ್ಬಿಡ್ತೀನಿ. ಬೆಳಗ್ಗೆ ಏನಾದ್ರೂ ತಿಂಡಿ ಮಾಡಿದ್ರೆ ಅದನ್ನೇ ಕೊಡ್ತೀನಿ. ಇಲ್ಲಾಂದ್ರೆ ಫ್ರೂಟ್ಸ್ ಏನಾದ್ರೂ ಇದ್ರೆ ಅದನ್ನು ಕೊಡ್ತೀನಿ. ಇವತ್ತು ಪಪ್ಪಾಯ ಹಚ್ಚಿದೆ ಬೆಳಗ್ಗೆ, ಅದರಿಂದ ಅದನ್ನೇ ತಿಂತೀನಿ ಅಂತ ಹೇಳಿದ್ಲು. ಇನ್ನ ಪಪ್ಪಾಯ ಹಚ್ಕೊಟ್ಟು ಅವಳಿಗೆ ತಿನ್ನೋದಕ್ಕೆ ಕೊಟ್ಟೆ. ಇನ್ನ ನಾನ್ ಬಂದು ಸ್ವಲ್ಪ ಟೈಮ್ ಇತ್ತು ಅಂತೇಳಿ ಸ್ವೀಟ್ನ ರೆಡಿ ಮಾಡ್ತಾ ಇದ್ದೀನಿ ಇವತ್ತು. ನಮ್ಮನೆಯವರು ಸ್ವೀಟ್ ಏನ್ ಜಾಸ್ತಿ ಮುಟ್ಟೋದಿಲ್ಲ, ಬಟ್ ಲೈಟ್ ಆಗಿ ಟೇಸ್ಟ್ ಮಾಡ್ತಾರೆ. ಅದರಿಂದ ನಾನು ಸಿಂಪಲ್ ಆಗಿ ಈಸಿಯಾಗಿ ಆಗೋ ತರ ಒಂದು ಸ್ವೀಟ್ನ ರೆಡಿ ಮಾಡ್ತಾ ಇದ್ದೀನಿ. ನಾನಿವಾಗ ಕಡಲೆ ಪಪ್ಪನ್ನ ಯೂಸ್ ಮಾಡಿಕೊಂಡು ಒಂದು ಸ್ವೀಟ್ನ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲೆಲ್ಲನೂ. ಅದರಿಂದ ಈಸಿಯಾಗಿ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಮೊದಲನೇದಾಗಿ 1 ಕಪ್ ಆಗುವಷ್ಟು ಕಡಲೆ ಪಪ್ಪನ್ನ ತಗೊಂಡು ಒಂದು ಪುಡಿ ಮಾಡ್ಕೊಳ್ಬೇಕು. ಫುಲ್ಲು ಸ್ಮೂತ್ ಪೌಡರ್ ಥರ ಆಗಬೇಕು, ಆ ಥರ ಪುಡಿ ಮಾಡ್ಕೊಳ್ಬೇಕು. ಇನ್ನ ಒಂದು ಬಾಣಲೆಯಲ್ಲಿ ನಾನು ಬೆಲ್ಲನ ಹಾಕೊಂಡು ಕರಗಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸಕ್ಕರೆನೂ ಯೂಸ್ ಮಾಡ್ಬೋದು, ಬಟ್ ನಮ್ಮನೇಲಿ ಸಕ್ಕರೆ ಜಾಸ್ತಿ ಯೂಸ್ ಮಾಡಲ್ಲ, ಅದರಿಂದ ಬೆಲ್ಲನ ತಗೊಂಡಿದ್ದೀನಿ. ಇವಾಗ ನಾವು ಪೌಡರ್ ಮಾಡ್ಕೊಂಡಿರುವಂತ ಕಡಲೆಪಪ್ಪು ಪುಡಿನ ಇದ್ರೊಳಗಡೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಗಂಟು ಇಲ್ದಿರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಕಡಲೆಪಪ್ಪಿನ ಪುಡಿ ಹಾಕಿರೋದ್ರಿಂದ ಬೇಗನೆ ತಳ ಅಂಟ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್. ಅದರಿಂದ ನೀವು ನಿಧಾನಕ್ಕೆ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಿಧಾನವಾಗಿ ಕಲಿಸ್ತಾನೆ ಇರ್ರಿ. ಇದಕ್ಕೆ ಸ್ವಲ್ಪ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಆ ಗಂಟು ಇಲ್ದಿರ ನೋಡ್ಕೊಳ್ಳಿ, ಯಾಕಂದ್ರೆ ಸ್ವೀಟ್ ಮತ್ತೆ ಚೆನ್ನಾಗಿ ಬರೋದಿಲ್ಲ. ಗಂಟು ಇಲ್ದಿರ ನಿಧಾನವಾಗಿ ಆಗ್ಲಿ ಕಲಿಸ್ಕೊಳ್ಳಿ. ನಾನಿಲ್ಲಿ ಹಸಿ ಹಾಲನ್ನ ಹಾಕ್ಕೊಂತಾ ಇದ್ದೀನಿ. ಸ್ವಲ್ಪ ಕಾಯಿಸಿರೋ ಹಾಲನ್ನ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಹಸಿ ಹಾಲನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ತರ ಕನ್ಸಿಸ್ಟೆನ್ಸಿ ಬರಬೇಕು. ಇವಾಗ ಇದಕ್ಕೆ ತುಪ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಈ ತರ ಗಟ್ಟಿಯಾಗಿ ಹೋಗ್ಬಿಡುತ್ತೆ ನೋಡಿ. ಯಾವ ತರ ಆಗಿದೆ ನೋಡಿ, ಈ ತರ ಗಟ್ಟಿ ಮುದ್ದೆ ತರ ಹೋಗ್ಬಿಡುತ್ತೆ. ಇವಾಗ ಇನ್ನು ಸ್ವಲ್ಪ ತುಪ್ಪನ ಹಾಕೊಂಡು ಚೆನ್ನಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಈ ತರ ಮೈಸೂರು ಪಾಕ್ ತರ ಸ್ವೀಟ್ ಆಗಿ ಹೋಗ್ಬಿಡುತ್ತೆ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್. ನಾನಿದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು. ಮನೇಲೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನ. ಲೋ ಫ್ಲೇಮ್ ಅಲ್ಲೆಲ್ಲ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ಟವ್ನ ಆಫ್ ಮಾಡ್ಕೊಂಡು ಇವಾಗ ಒಂದು ಬಾಕ್ಸ್ ಒಳಗಡೆ ತೆಗೆದಿಟ್ಕೊಳ್ಬೇಕು ಫ್ರೆಂಡ್ಸ್. ನಿಮ್ಮ ಹತ್ರ ಯಾವ ಶೇಪ್ ಅಲ್ಲಿರೋ ಬಾಕ್ಸ್ ಆದ್ರೂ ತಗೊಳ್ಳಿ, ಚೆನ್ನಾಗಿರುತ್ತೆ. ನಾನಿಲ್ಲಿ ನನ್ನ ಮಗಳ ಲಂಚ್ ಬಾಕ್ಸ್ನ ತಗೊಂಡಿದ್ದೀನಿ. ಅದ್ರೊಳಗಡೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಇವಾಗ ಈ ಸ್ವೀಟ್ ನ ಏನ್ ಮಾಡಿರ್ತೀವಿ ಅದನ್ನ ಇವಾಗ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಲೆವೆಲ್ ಆಗಿ ಸೆಟ್ ಮಾಡ್ಕೊಳ್ಬೇಕು ನೋಡಿ. ಸ್ವಲ್ಪನೇ ಹಾಕೊಂಡು ಕ್ಲೀನ್ ಆಗಿ ಸೆಟ್ ಮಾಡ್ಕೊಳ್ತಾ ಇರಬೇಕು. ಇದು ಬಿಸಿ ಇರೋದ್ರಿಂದ ಹಾಗೆ ಸರ್ವ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಒಂದು 20 to 30 ಮಿನಿಟ್ಸ್ ನಾವು ಫ್ರಿಡ್ಜ್ ಅಲ್ಲಿ ಇಡಬೇಕಾಗುತ್ತೆ. ಆಮೇಲೆ ನಾವು ಇದನ್ನ ಸರ್ವ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಇವಾಗ ಲೆವೆಲ್ ಆಗಿ ಬಂದ್ಮೇಲೆ ನಾನು 20 ಮಿನಿಟ್ಸ್ 30 ಮಿನಿಟ್ಸ್ ನಾನು ಫ್ರಿಡ್ಜ್ ಅಲ್ಲಿ ಎತ್ತಿಡ್ತಾ ಇದ್ದೀನಿ ಫ್ರೆಂಡ್ಸ್. ಆದ್ಮೇಲೆ ನೋಡಿ ಇವಾಗ ತೆಗಿತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನಾನಿವಾಗ ಇದಕ್ಕೆ ಡ್ರೈ ಫ್ರೂಟ್ಸ್ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಚಿಕ್ಕದಾಗಿ ಕಟ್ ಮಾಡಿರೋ ಡ್ರೈ ಫ್ರೂಟ್ಸ್ ನಾನು ಹಾಕ್ಕೊಳ್ಬೋದು. ನಾನಿಲ್ಲಿ ಇದರಲ್ಲಿ ಪುಡಿನ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಡ್ರೈ ಫ್ರೂಟ್ಸ್ ಮೇಕರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ನಾನು ಇದಕ್ಕೆ ಒಳ್ಳೆ ಶೇಪ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಕಟ್ ಮಾಡ್ಕೊಳ್ಳಿ. ಡೈಮಂಡ್ ಶೇಪ್ ಆಗಲಿ, ಬಾಕ್ಸ್ ಶೇಪ್ ಆಗಲಿ, ಯಾವ ಶೇಪಲ್ಲಾದರೂ ಕಟ್ ಮಾಡ್ಕೊಳ್ಳಿ. ನನಗೆ ಬಂದಿರೋ ಶೇಪಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಯಾವ ಥರ ಬರ್ತಾ ಇದೆ. ಇನ್ನು ಸ್ವೀಟ್ ಎಲ್ಲ ರೆಡಿ ಮಾಡಿದ್ಮೇಲೆ ಇನ್ನು ಮಧ್ಯಾಹ್ನ ಲಂಚ್ಗೆ ಅಂತೇಳಿ ಸೈಡ್ ಡಿಶ್ ಆಗಿ ನಾನು ಗಾರ್ಲಿಕ್ ಬ್ರೋಕ್ಲಿನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮೊದಲನೇದಾಗಿ ಒಂದು ಸ್ಟವ್ ಮೇಲೆ ಬಾಣಲಿನ ಇಟ್ಟು ಅದ್ರೊಳಗಡೆ ಒಂದು ಸ್ವಲ್ಪ ಬಟರ್ನ ಹಾಕೊಳ್ತಾ ಇದ್ದೀನಿ. ಬಟರ್ ಎಲ್ಲ ಮೆಲ್ಟ್ ಆದ್ಮೇಲೆ ಇವಾಗ ನಾವೇನು ಬಿಡಿಸಿಟ್ಕೊಂಡಿರ್ತೀವೋ ಗಾರ್ಲಿಕ್ನ ಅದನ್ನ ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ಒಂದು 6ರಿಂದ 7 ಗಾರ್ಲಿಕ್ನ ಹಾಕೊಂಡ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ನೋಡಿ. ನಾನು ಇವಾಗ ಗಾರ್ಲಿಕ್ ಆದ್ಮೇಲೆ ಬ್ರೋಕ್ಲಿ ಹಾಗೆ ಸ್ವೀಟ್ ಕಾರ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ ಫ್ರೆಂಡ್ಸ್. ಒಂದು 10 to 15 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಈ ತರ ಆಗುತ್ತೆ. ಇವಾಗ ಅದನ್ನ ತಗೊಂಡ್ಬಂದು ಇವಾಗ ಇದ್ರೊಳಗಡೆ ಹಾಕೊಂಡಿದ್ದೀನಿ ಬೆಣ್ಣೆ ಒಳಗಡೆ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಸ್ವಲ್ಪ ಮೆಣಸಿನ ಪುಡಿ ಹಾಗೆ ಸ್ವಲ್ಪ ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದ್ರ ಮೇಲೆ ನಾನು ಇವಾಗ ಚೀಸ್ನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಚಿಕ್ಕದಾಗಿ ಪೀಸ್ ಕಟ್ ಮಾಡ್ಕೊಂಡಿರೋ ಚೀಸ್ನ ಹಾಕೊಂಡಿದ್ದೀನಿ. ನಮ್ಮನೆಯವ್ರಿಗೆ ಬ್ರೋಕ್ಲಿ ಅಂದ್ರೆ ತುಂಬಾ ಇಷ್ಟ, ಅದರಿಂದ ಅದನ್ನೇ ಜಾಸ್ತಿ ತಿಂತಾ ಇರ್ತಾರೆ ಸಲಾಡ್ ಆಗಿ. ಇಲ್ಲಾಂದ್ರೆ ಈ ತರ ಏನಾದ್ರೂ ಒಂದು ಡಿಶ್ ಆಗಿ ಮಾಡ್ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಮಧ್ಯಾಹ್ನ ಲಂಚ್ಗೆ ಈ ತರ ಎಲ್ಲ ಪ್ರಿಪೇರ್ ಮಾಡಿದ್ದೆ.
ಇನ್ನು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ಆಗಿ ರೆಡಿ ಆದ್ವಿ ಫ್ರೆಂಡ್ಸ್. ಮನೇಲೆಲ್ಲ ಪೂಜೆನೆಲ್ಲ ಮುಗಿಸ್ಕೊಂಡು ಸಂಜೆ ಆಗಿ ರೆಡಿ ಆಗಿದ್ದೀವಿ ಔಟ್ಸೈಡ್ ಹೋಗೋಣ ಅಂತೇಳಿ. ಹಾಯ್ ಫ್ರೆಂಡ್ಸ್ ಇವಾಗ ನಾವು ಈಶಾ ಫೌಂಡೇಶನ್ಗೆ ಹೋಗ್ತಾ ಇದ್ದೀವಿ. ಹ್ಯಾಪಿ ಆನಿವರ್ಸರಿ. ಇವಾಗ ಎಲ್ಲರೂ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಟೈಮ್ ಆಗಿದೆ, 6 o'clock ಆಗಿದೆ. ಅಲ್ಲಿ ಹೋಗೋ ಅಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಅದರಿಂದ ಬೇಗ ಹೊರಡ್ತಾ ಇದ್ದೀವಿ. ಪೂಜೆ ಎಲ್ಲ ಆಯಿತು, ಇವಾಗ ಹೊರಡ್ತಾ ಇದ್ದೀವಿ. ನೀನೇನು ಕೂತಿರ್ತೀಯಾ? ಹಾಯ್ ಚೇರ. ಹಾಯ್. ಮನೆ ಬಿಡೋ ಅಷ್ಟರಲ್ಲೇ 6 o'clock ಆಗಿತ್ತು ಫ್ರೆಂಡ್ಸ್. ಇನ್ನು ಹೋಗೋ ಅಷ್ಟರಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ನಿಧಾನವಾಗಿ ಹೋಗೋ ಅಷ್ಟರಲ್ಲಿ ಸ್ವಲ್ಪ ಲೇಟೇ ಆಗೋಗ್ಬಿಡ್ತಾ ಇದೆ. ಅಲ್ಲಿ 8 ಗಂಟೆಗೆ ಕ್ಲೋಸ್ ಅಂತೆ, ಅದರಿಂದ ಬೇಗ ಹೋಗೋಣ ಅಂತೇಳಿ ಹೋಗ್ತಾ ಇದ್ರೆ ಟ್ರಾಫಿಕ್ ಅಂತೂ ತುಂಬಾ ಸಿಕ್ಕಾಪಟ್ಟೆ ಇತ್ತು ಫ್ರೆಂಡ್ಸ್. ಆ ಟ್ರಾಫಿಕ್ನೆಲ್ಲ ಮುಗಿಸ್ಕೊಂಡು ಫೈನಲ್ ಆಗಿ ಇಲ್ಲಿ ಈಶಾ ಫೌಂಡೇಶನ್ ಹತ್ರ ಅಂತೂ ಬಂದ್ವಿ ಫ್ರೆಂಡ್ಸ್. ನೋಡಿ, ನಾವು ಬರೋ ಅಷ್ಟರಲ್ಲೇ ಲೈಟಿಂಗ್ ಕಾಣಿಸ್ತಿದ್ಯಲ್ವಾ, ಅಲ್ಲಿ ಬ್ಲೂ ಕಲರ್ ತರ ಅದು ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ನಾವು ಬರೋ ಅಷ್ಟರಲ್ಲೇ ಬೇಗ ಕಾರ್ ಪಾರ್ಕಿಂಗ್ ಎಲ್ಲ ಮಾಡಿಬಿಟ್ಟು ಬೇಗ ಒಳಗಡೆ ಹೋಗ್ತಾ ಇದೀವಿ. ಇವತ್ತಂತೂ ನಾವು ಚಿಕ್ಕಬಳ್ಳಾಪುರದ ಹತ್ರ ಇರುವ ಈಶಾ ಫೌಂಡೇಶನ್ಗಂತೂ ಬಂದಿದ್ದೀವಿ ಫ್ರೆಂಡ್ಸ್. ತುಂಬಾ ವರ್ಷಗಳಿಂದ ಅನ್ಕೊಳ್ತಾ ಇದ್ವಿ ಈ ದೇವಸ್ಥಾನಕ್ಕೆ ಬರ್ಬೇಕು ಅಂತೇಳಿ. ಬಟ್ ಯಾಕೋ ಈ ದೇವಸ್ಥಾನಕ್ಕೆ ಬರೋಕ್ಕೂ ಟೈಮ್ ಕೂಡ ಬರ್ತಾ ಇಲ್ಲ. 4-5 ವರ್ಷ ಆಯ್ತು ಇದನ್ನೆಲ್ಲ ರೆಡಿ ಮಾಡಿ, ಬಟ್ ನಮ್ಗೆ ಬರೋದಕ್ಕೆ ಆಗಿಲ್ಲ. ಬೇರೆ ಎಲ್ಲೆಲ್ಲೋ ಹೋಗ್ತೀವಿ ದೇವಸ್ಥಾನಗಳಿಗೆ, ಹತ್ತಿರದಲ್ಲಿರುವ ಚಿಕ್ಕಬಳ್ಳಾಪುರದಲ್ಲಿರುವ ಈಶಾ ಫೌಂಡೇಶನ್ ನಮಗೆ ಬರೋದಕ್ಕಾಗಿಲ್ಲ. ಬಟ್ ಇವತ್ತು ಫೈನಲ್ ಆಗಿ ನಾವು ಈ ದೇವಸ್ಥಾನಕ್ಕಂತೂ ಬಂದಿದ್ದೀವಿ ಫ್ರೆಂಡ್ಸ್. ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಇದೆ ಆ ಲೈಟಿಂಗ್ಸ್ ಅಲ್ಲಿ. ಈಶ್ವರ ಅಂತೂ ನೋಡೋದಕ್ಕಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಅಂದ್ರೆ, ಡೈರೆಕ್ಟ್ ಆಗಿ ನೋಡಿದ್ರೆ ಇನ್ನೂ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ಇಲ್ಲೆಲ್ಲ ಕೆಳಗಡೆ ಎಲ್ಲ ಲೈಟಿಂಗ್ ಇದೆಯಲ್ಲ, ಅದೆಲ್ಲ ಮೊಬೈಲಲ್ಲಿ ಶೂಟ್ ಮಾಡ್ಕೊಳ್ತಾ ಇರೋರು. ತುಂಬಾ ಅಂದ್ರೆ ತುಂಬಾ ಜನ ಬಂದಿದ್ದಾರೆ ಫ್ರೆಂಡ್ಸ್. ಇವಾಗ ಬ್ಲೂ ಕಲರ್ ಲೈಟ್ ಬರ್ತಿರೋದು ಬಂದು ಫೈನಲ್ ಆಗಿ ಇದನ್ನ ಲೈಟ್ ಅಲ್ಲಿ ಅರೇಂಜ್ ಮಾಡಿರೋದು. ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿದೆ. ಯಾರಾದ್ರೂ ನೋಡ್ದಿರೋರು ಒಂದ್ಸಲ ಹೋಗಿ ವಿಸಿಟ್ ಮಾಡಿ ಬನ್ನಿ. ಹೋದ್ರೆ ನೈಟ್ ಅಲ್ಲಿ ಹೋಗಿ ನೋಡಿ, ಲೈಟಿಂಗ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ನಾವು ಹೋಗಿರೋದು ನೈಟ್ ಅಲ್ಲೇ, ಬಟ್ ನಾವು ಡೇ ಅಲ್ಲಿ ಬರ್ಬೇಕಾಗಿತ್ತು ಅನ್ನಿಸ್ತಾ ಇತ್ತು. ಯಾಕಂದ್ರೆ ಅಲ್ಲೆಲ್ಲ ಸರೌಂಡಿಂಗ್ ಅಲ್ಲಿ ನೋಡೋದು ಅದು ತುಂಬಾ ಇದೆ ಅಂತೆ. ಅದರಿಂದ ನಾವು ಇನ್ನೊಂದ್ಸಲ ಬರ್ಬೇಕಾದ್ರೆ ಡೇ ಅಲ್ಲೇ ಬರೋಣ ಅಂತೇಳಿ ಇವಾಗ ಎಲ್ಲ ವಿಡಿಯೋನ ಮಾಡ್ಕೊಳ್ತಾ ಇದೀವಿ. ಇಲ್ಲ ಬೇಡ ನಡಿ. ತುಂಬಾ ಅಂದ್ರೆ ತುಂಬಾ ಜನ ಬಂದಿದ್ರು ಫ್ರೆಂಡ್ಸ್ ಇವಾಗ ದೇವಸ್ಥಾನಕ್ಕೆ. ಡೇ ಟೈಮಲ್ಲಿ ಅಷ್ಟೇ ತುಂಬಾ ಜನ ಬಂದಿರ್ತಾರಂತೆ. ಬಟ್ ನಾನು ಯಾವತ್ತು ಹೋಗಿರ್ಲಲ್ವಾ ಈ ದೇವಸ್ಥಾನಕ್ಕೆ, ನಂಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಇವಾಗ ಬಂದಿರೋದಕ್ಕೇನೆ ತುಂಬಾ ಖುಷಿ ಆಗ್ತಾ ಇದೆ. ఇంకొకసారి లైట్స్ ఆఫ్ చేసేదా అంతేనా లాస్ట్? నంది మా చూసుకొని రామా. ಫ್ರೆಂಡ್ಸ್ ಜನ ನೋಡಿ ಎಷ್ಟೊಂದು ಜನ ಇದ್ದಾರೆ.
ಇಶಿಕಾ ಇನ್ನು ಇವಾಗ ಹತ್ರದಲ್ಲಿ ಬಂದು ಫೋಟೋಸ್ನೆಲ್ಲ ತೆಗೆಸ್ಕೊಳ್ತಾ ಇದೀವಿ ಫ್ರೆಂಡ್ಸ್ ಎಲ್ಲಾರು. ನನ್ನ ಮಗಳು ಬಂದು ಹೇಳ್ತಾ ಇದ್ದಾಳೆ ಇನ್ನು ಇರೋಣ ಮಮ್ಮಿ, ಇಲ್ಲಿ ತುಂಬಾ ಪ್ಲೇಸಸ್ ಇದೆ ನೋಡ್ಕೊಂಡು ಬರೋಣ ಅಂತೇಳಿ ಹೇಳ್ತಾ ಇದ್ದಾಳೆ. ನಾನು ಇದ್ಕೊಂಡು ಟೈಮ್ ಆಗುತ್ತೆ ನಡಿ, ಇನ್ನು ಬೇರೆ ಕಡೆ ಹೋಗೋಣ ಅಂತೇಳಿ ನಾನು ಅವಳಿಗೆ ಏನೋ ಕನ್ವಿನ್ಸ್ ಮಾಡಿದೆ. ಇನ್ನು ಫೋಟೋಸ್ನೆಲ್ಲ ತೆಗೆಸ್ಕೊಂಡು ಹೋಗ್ತಾ ಇದೀವಿ. yellow sweet కావాలి. ಯಾವ ಸ್ವೀಟ್ ಕಾಲ? పింక్ స్వీట్. ಪಿಂಕ್ ಸ್ವೀಟ್. ಲಡ್ಡು? yellow and green. ಇನ್ನು ನಾವಂತೂ ಅಲ್ಲೆಲ್ಲ ನೋಡ್ಕೊಂಡು ಹೊರಟ್ವಿ ಫ್ರೆಂಡ್ಸ್. ನಾವು ಹೊರಡೋ ಅಷ್ಟಲ್ಲೇ 8:30 9 ಗಂಟೆ ಆಗೋಗ್ಬಿಟ್ಟಿತ್ತು. ಇನ್ನು ಅಲ್ಲಿಂದ ಬೆಂಗಳೂರಿಗೆ ಹೊರಡ್ಬೇಕಾದ್ರೆ ಎಲ್ಲರೂ ಹೊಟ್ಟೆ ಹಸ್ಕೊಂಡಿದ್ರು. ಇನ್ನು ನಮ್ಮ ಮನೆಯವ್ರು ಇದ್ಕೊಂಡು ಇಲ್ಲೇ ಪಂಜಾಬಿ ಡಾಬಾಗ್ ಹೋಗೋಣ ಅಂತೇಳಿ ಕರ್ಕೊಂಡ್ ಬಂದ್ರು. ಬಟ್ ನಾವು ಬೆಂಗಳೂರಿಗೆ ಬರೋ ರೋಡಲ್ಲಿ ಯಾವ್ದು ಪಂಜಾಬಿ ಹೋಟೆಲ್ ಸಿಗ್ಲಿಲ್ಲ, ಸಾರಿ ಪಂಜಾಬಿ ಡಾಬಾ ಯಾವ್ದು ಸಿಗ್ಲಿಲ್ಲ. ಎಲ್ಲ ರೈಟ್ ಸೈಡೇ ಬರ್ತಾ ಇತ್ತು. ಅದ್ರಿಂದ ನಾವಿತ್ಕೊಂಡು ಹಾಗೆ ಬರ್ತಾ ಇರ್ಬೇಕಾದ್ರೆ ಇನ್ನೇನ್ ದೇವನಹಳ್ಳಿ ಹತ್ರ ಬರ್ಬೇಕಾದ್ರೆ ಒಂದು ಪಲ್ಲವಿ ಡಾಬಾ ಅಂತ ಸಿಕ್ತು ಫ್ರೆಂಡ್ಸ್. ಆ ಡಾಬಾಗಂತೂ ಬಂದಿದೀವಿ. ಇನ್ನ ನಾವು ಕಾರ್ತಿಕ್ ಮಾಸದಲ್ಲಿ ನಾನ್ ವೆಜ್ ನ ತಿನ್ನೋದಿಲ್ಲ ಅಲ್ವಾ, ಅದರಿಂದ ವೆಜ್ನೇ ತಗೊಂಡ್ವಿ. ಒಂದು ಬಟರ್ ಮಸಾಲ, ಪನ್ನೀರ್ ಬಟರ್ ಮಸಾಲ, ದಾಲ್ ಫ್ರೈ ಹಾಗೆ ರೋಟೀಸ್ ನ ತಗೊಂಡ್ವಿ. ಅದ್ರ ಜೊತೆ ಮಶ್ರೂಮ್ ರೈಸ್ ನಾನು ತಗೊಂಡ್ವಿ. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಫುಡ್ ಎಲ್ಲಾನು ತುಂಬಾ ಇಷ್ಟ ಆಯ್ತು ನಮ್ಗಂತೂ. ಇನ್ನ ಊಟ ಎಲ್ಲ ಮುಗಿಸ್ಕೊಂಡ್ವಿ ಫ್ರೆಂಡ್ಸ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ರೀಸನಬಲ್ ಪ್ರೈಸ್ಗೆ ಸಿಕ್ತು ಫ್ರೆಂಡ್ಸ್. ಬೇರೆ ಕಡೆ ಹೋಟೆಲ್ಸ್ ಅಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ಇಲ್ಲಿ ತುಂಬಾ ರೀಸನಬಲ್ ಅಂತಾನೆ ನಮ್ಗೆ ಅನ್ನಿಸ್ತು. ಎಲ್ಲಾರು ಊಟ ಮಾಡ್ಕೊಂಡು ಇನ್ನೇನು ಬೆಂಗಳೂರು ಕಡೆ ಹೊರಡ್ತಾ ಇದೀವಿ. ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಹೇಗಿದೆ ಅಂತೇಳಿ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತಾನೆ ಅನ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.